ರಾಣಿ, ಕೈಕಿ ಏಕೆ ಹೀಗೆ ಏಕಾಂಗಿಯಾಗಿ ಕುಳಿತು? ನಾನೇನು ಕೌಸಲ್ಯ ಸುಮಿತ್ರೆಯ ಹಾಗೆ ಹೆಣ್ಣನ್ನು ಧಾರೆ ಏರಿಸಿಕೊಳ್ಳಬೇಕಾಗಿದೆಯೇ? ಸೊಸೆಯನ್ನು ಕಂಡು ಹಿಗ್ಗಬೇಕಾಗಿದೆಯೇ? ಅದಕ್ಕಾಗಿಯೇ ನನ್ನ ಪಾಡಿಗೆ ನಾನು ಕುಳಿತಿದ್ದೆ. ರಾಣಿ, ರಾಮನ ವಿವಾಹದೊಂದಿಗೆ ಲಕ್ಷ್ಮಣನ ವಿವಾಹವು ನೆರವೇರಬೇಕೆಂದು ಗುರು ಹಿರಿಯರು ಅನಿರೀಕ್ಷಿತವಾಗಿ ನಿಶ್ಚಯಿಸಿದರು. ಅದೇ ನಿಶ್ಚಯ ಭರತನ ವಿಚಾರದಲ್ಲಿ ಏಕೆ ಆಗಲಿಲ್ಲ? ಇದಕ್ಕೆ ಉತ್ತರವನ್ನು ನಾನು ಹೇಗೆ ಹೇಳಲು ಸಾಧ್ಯದೇವಿ? ಈ ವಿವಾಹವನ್ನು ನಿಶ್ಚಯಿಸಿದವರು ಗುರು ಹಿರಿಯರು ಎಂದು ಹೇಳಿದರಲ್ಲ, ಅವರೇ ನನ್ನನ್ನು ಒಪ್ಪಿಸಿದರು. ಭರತನ ಬಗ್ಗೆ ತಾವಾದರೂ ಯೋಚಿಸಬಹುದಿತ್ತಲ್ಲವೇ? ರಾಮನಿಗೆ ದೊರೆತ ಭಾಗ್ಯವು ನನ್ನ ಪುತ್ರ ಭರತನಿಗೂ ದೊರೆಯಬೇಕೆಂದು ನಾನು ಹೇಳಿದ ಮಾತನ್ನು ತಾವು ಮರೆತಿರುವಂತಿದೆ. ಇಲ್ಲ ದೇವಿ, ಇಲ್ಲ, ಖಂಡಿತವಾಗಿಯೂ ನಾನು ಮರೆತಿಲ್ಲ. ಅದಕ್ಕೆ ಸಮಯ ಸಂದರ್ಭ ಒದಗಿ ಬಂದಾಗ ಕೌಸಲ್ಯ ಸುಮಿತ್ರರಿಗೆ ದೊರಕಿದ ಭಾಗ್ಯ ನಿನಗೂ ದೊರಕುವಂತೆ ಮಾಡಲು ನಾನು ನನ್ನೆಲ್ಲ ಪ್ರಯತ್ನಗಳನ್ನು ಮಾಡುತ್ತೇನೆ. ಅಲ್ಲಿಯವರೆಗೂ ನೀನು ತಾಳ್ಮೆಯಿಂದ ಕಾಯಬೇಕಷ್ಟೇ. ಹೀಗೆ ಖಿನ್ನಳಾಗಿ ಅನ್ಯಮನಸ್ಕಳಾಗಿ ಒಂಟಿಯಾಗಿ ಕುಳಿತಿರಬಾರದು ದೇವಿ. ಈ ವಿವಾಹದ ಸಡಗರ ಸಂದರ್ಭದಲ್ಲಿ ನೀನೂ ಭಾಗಿಯಾಗಬೇಕೆಂಬುದು ನನ್ನ ಆಶಯ. ಆಯಿತು, ನಾನು ಪಾಲ್ಗೊಳ್ಳುತ್ತೇನೆ. ಇಲ್ಲದಿದ್ದರೆ ಆ ಕೌಸಲ್ಯೆ ಸುಮಿತ್ರೆ ನನಗೆ ಹೊಟ್ಟೆ ಕಿಚ್ಚೆಂದು ಹಂಗಿಸಿ ಆಡಿಕೊಳ್ಳಬಹುದು. ಆಗ ಕಷ್ಟವೂ ನನಗೆ, ನಷ್ಟವೂ ನನಗೆ. ನಾನು ಸಿಂಗರಿಸಿಕೊಳ್ಳುತ್ತೇನೆ. ಅಗ್ರಜ, ಸೋದರ ಕುಶಧ್ವಜ, ನಿನ್ನ ಆಗಮನಕ್ಕಾಗಿ ಕಾಯುತ್ತಿದ್ದೆ.